ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯದುವಿದ ಯೂಟ್ಯೂಬ್ ಚಾನೆಲ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕೆ ವ್ಯಾಲ್ಯೂ ಕಾನ್ಸೆಪ್ಟನ್ನ ಶುರು ಮಾಡಿದ್ದೆ. ಸೊ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ನೋಡಿದ್ಮೇಲೆ ನಿಮಗೆ ಓಕೆ ನಾನು ಕೆ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಅಟ್ಲೀಸ್ಟ್ ಸ್ವಲ್ಪ ಐಡಿಯಾ ಆದರೂ ಬಂದಿರುತ್ತೆ. ಸೊ ಗೊತ್ತಾಗಿಲ್ಲ ಅಂದ್ರೂ ಗೈಸ್ ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಮಾಡಬೇಕು ಅಂತ. ಸೊ ಅದು ಕೆ ಕಾನ್ಸೆಪ್ಟ್ ಮೇಲೆ ಕೆ ವ್ಯಾಲ್ಯೂ ಕಾನ್ಸೆಪ್ಟ್ ಮೇಲೆ ಇನ್ನೂ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಈ ಕ್ವೆಶನ್ ಬಂದು ಮಾಡೆಲ್ ಕ್ವೆಶನ್ ಪೇಪರಲ್ಲೂ ರಿಪೀಟ್ ಆಗಿತ್ತು. ಅದಾದಮೇಲೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಗೈಸ್. ಅಂದರೆ ನಿಮ್ಗಿನ್ನ ಒಂದು ಇಯರ್ ಅಂದರೆ ನಿಮ್ಮ ಸೀನಿಯರ್ಸ್ ಅವರಿಗೆ ಈ ಕ್ವೆಶನ್ನು ರಿಪೀಟ್ ಆಗಿದೆ. ಸೊ ಅದಕ್ಕೆ ಈ ಕ್ವೆಶನ್ನ ಪಿಕ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನೀವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ಇದೊಂದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ವ್ಯಾಲಿಡ್ ಅಂತ ಹೆಂಗೆ ಪ್ರೂವ್ ಮಾಡ್ತೀರಾ? ಸೊ ಅದಕ್ಕೆ ನಾನು 2 ಕಂಡೀಷನ್ ಹೇಳ್ಕೊಟ್ಟಿದ್ದೆ. ನೀವು ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಆ ಕಂಡೀಷನ್ ಯಾವುದು ಅಂತ ಗೊತ್ತಿರುತ್ತೆ. ಸೊ ಪರವಾಗಿಲ್ಲ, ಇಲ್ಲೂ ಹೇಳ್ತೀನಿ. ಸೊ ಫಸ್ಟ್ ಕಂಡೀಷನ್ ಬಂದು ಪಿ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ. ಅಂದರೆ ಒಂದೊಂದು ಇಂಡಿವಿಜುವಲ್ ವ್ಯಾಲ್ಯೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದರೆ ಅದರದ್ದು ವ್ಯಾಲ್ಯೂ 0 ಅಥವಾ 0ಕ್ಕಿಂತ ಜಾಸ್ತಿ ಇರಬೇಕು. ಸೆಕೆಂಡ್ ಕಂಡೀಷನ್ ಏನಿತ್ತು, ಸಮಿಷನ್ ಆಫ್ ಪಿ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು 1. ಸಮಿಷನ್ ಅಂದರೆ ಏನು? ಪ್ಲಸ್ ಅಲ್ವಾ? ಈ ಒಂದೊಂದು ಇಂಡಿವಿಜುವಲ್ ಎಲಿಮೆಂಟು ಕೂಡ ನೀವು ಪ್ಲಸ್ ಮಾಡಿದಾಗ ಅದು ಏನಾಗಿರಬೇಕು, ಈಕ್ವಲ್ ಟು 1 ಆಗಿರಬೇಕು. ಸೊ ಇದು ಕಂಡೀಷನ್ ಆಗಿತ್ತು ಅಲ್ವಾ? ಸೊ ಇಲ್ಲಿ ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಫಸ್ಟ್ ನಾವೇನು ಬರಿಬೇಕು? ಫಸ್ಟು ವಿ ಮಸ್ಟ್ ಹ್ಯಾವ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಸಮಿಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಫಸ್ಟ್ ಇದನ್ನು ಬರಿಬೇಕು, ಯಾವ್ಯಾವ ಕಂಡೀಷನ್ ನಾವು ಪ್ರೂವ್ ಮಾಡಬೇಕು ಅಂತ. ಅದಾದಮೇಲೆ ದ ಫಸ್ಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಓಕೆ, ದ ಫಸ್ಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಏನು ಫಸ್ಟ್ ಕಂಡೀಷನು? ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಕೆ ಶುಡ್ ಬಿ, ಇವಾಗ ನಿಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರಬೇಕಂದ್ರೆ ಆಬ್ವಿಯಸ್ಲಿ ಕೆ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರಬೇಕು ಅಲ್ವಾ? ಆ್ಯಂಡ್ ವಿ ಮಸ್ಟ್ ಹ್ಯಾವ್ ಟು ಫೈಂಡ್ ಕೆ such that summation of p of x is equal to 1. ಸೊ ಇದು ಸೆಕೆಂಡ್ ಕಂಡೀಷನ್. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಓಕೆನಾ? ಯಾವ ಥರ? ಸಮಿಷನ್ ಅಂದರೆ ಸಮ್ ಅಂತ ಹೇಳಿದೆ. ಸೊ ಯಾವ್ದ್ಯಾವ್ದು ಸಮ್ ಮಾಡಬೇಕು? 0 ಪ್ಲಸ್ ಕೆ ಪ್ಲಸ್ 2k ಪ್ಲಸ್ 2k ಪ್ಲಸ್ 3k ಪ್ಲಸ್ ಕೆ ಸ್ಕ್ವಯರ್ ಪ್ಲಸ್ 2k ಸ್ಕ್ವಯರ್ ಪ್ಲಸ್ 7k ಸ್ಕ್ವಯರ್ ಪ್ಲಸ್ ಕೆ ಇಸ್ ಈಕ್ವಲ್ ಟು 1. ಪಿ ಆಫ್ ಎಕ್ಸ್ ವ್ಯಾಲ್ಯೂಸ್ ಯಾವುದು? ಇದು 0k 2k 2k 3k ಕೆ ಸ್ಕ್ವಯರ್ 2k ಸ್ಕ್ವಯರ್ 7k ಸ್ಕ್ವಯರ್ ಪ್ಲಸ್ ಕೆ. ಇದನ್ನು ನಮ್ಮ ಸಮ್ ಮಾಡಿದ್ರೆ ನಮಗೆ ಈಕ್ವಲ್ ಟು 1 ಆಗಿರಬೇಕು. ಕೆ ವ್ಯಾಲ್ಯೂಸ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ ಮತ್ತು ಕೆ ಸ್ಕ್ವಯರ್ ವ್ಯಾಲ್ಯೂಸ್ ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ಹೆಂಗೆ? 0 ಪ್ಲಸ್ ಕೆ ಪ್ಲಸ್ 2k ಪ್ಲಸ್ 2k ಪ್ಲಸ್ 3k ಪ್ಲಸ್ ಕೆ ಆಮೇಲೆ ಪ್ಲಸ್ ಕೆ ಸ್ಕ್ವಯರ್ ಪ್ಲಸ್ 2k ಸ್ಕ್ವಯರ್ ಪ್ಲಸ್ 7k ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಓಕೆ, ಇವಾಗ ಈ ಕೆ ವ್ಯಾಲ್ಯೂಸ್ನ ನೀವು ಪ್ಲಸ್ ಮಾಡಿದಾಗ ಅಂದರೆ 0 ಪ್ಲಸ್ 1 ಪ್ಲಸ್ 2 ಪ್ಲಸ್ 2 ಪ್ಲಸ್ 3 ಪ್ಲಸ್ 1 ಮಾಡಿದಾಗ ನಮಗೆ 9 ಬರುತ್ತೆ. ಓಕೆ, 9k ಪ್ಲಸ್ ಕೆ ಸ್ಕ್ವಯರ್ ವ್ಯಾಲ್ಯೂಸು 1 ಪ್ಲಸ್ 2 ಪ್ಲಸ್ 7 ಏನು ಬಂತು? 10. ಓಕೆ, 10k ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಓಕೆ, ಸೊ 10k ಸ್ಕ್ವಯರ್ ಪ್ಲಸ್ 9k ಇಸ್ ಈಕ್ವಲ್ ಟು 1. ಸೊ ಇದು ಯಾವ ಫಾರ್ಮಲ್ಲಿದೆ? ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಅಂದರೆ ಏನು? ಕೆ ವ್ಯಾಲ್ಯೂ ನಮಗೆ 2 ವ್ಯಾಲ್ಯೂ ಸಿಗುತ್ತೆ. ಕೆ ವ್ಯಾಲ್ಯೂ ನಮಗೆ 2 ವ್ಯಾಲ್ಯೂಸು ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ಕೆ ಸ್ಕ್ವಯರು ಅದ್ರ ಪಕ್ಕದಲ್ಲಿರೋ ವ್ಯಾಲ್ಯೂ ಬಂದು ಎ, ಕೆ ಪಕ್ಕದಲ್ಲಿರೋ ವ್ಯಾಲ್ಯೂ ಬಂದು ಬಿ, ಈ -1 ಬಂದು ಸಿ. ಓಕೆ, ಇದು ಯಾವ ಫಾರ್ಮಲ್ಲಿದೆ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ -1 ಇಸ್ ಈಕ್ವಲ್ ಟು 0 ವಿಚ್ ಇಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ,
ಇದಕ್ಕೆ ನಾವು ಇವಾಗ ಯಾವ ಥರ ಸೊಲ್ಯೂಷನ್ನ ಕಂಡುಹಿಡಿಯೋದು? ಸೊ ಏನಿಲ್ಲ, ಜಸ್ಟ್ ಗೋ ಟು ಮೋಡ್ ಸೆಟಪ್, ಆಮೇಲೆ ಇಲ್ಲಿ 5 ಇದೆ, ಅದು ಈಕ್ವೇಷನ್ ಅಂತ. ಸೊ ಆ ಈಕ್ವೇಷನ್ನ ಸೆಲೆಕ್ಟ್ ಮಾಡಿದಾಗ ಥರ್ಡ್ ಒನ್ ಅಂದರೆ ವ್ಯಾಲ್ಯೂ 3ನ ಕ್ಯಾಲ್ಸಿಯಲ್ಲಿ ಒತ್ತಿದಾಗ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ತೋರಿಸುತ್ತೆ. ಸೊ ಎ ಜಾಗದಲ್ಲಿ ನಾವೇನು ಹಾಕಬೇಕು? 10 ಹಾಕಬೇಕು. ಬಿ ಜಾಗದಲ್ಲಿ ಏನು ಹಾಕಬೇಕು? 9 ಹಾಕಬೇಕು. ಸಿ ಜಾಗದಲ್ಲಿ ಏನು ಹಾಕಬೇಕು? -1 ಹಾಕಬೇಕು. ಸೊ ನಮಗೇನು ಬರುತ್ತೆ ಆವಾಗ? ಕೆ ವ್ಯಾಲ್ಯೂ ಫಸ್ಟು 1/10 ಬರುತ್ತೆ. ಆಮೇಲೆ ಇನ್ನೂ ಒಂದು ಕೆ ವ್ಯಾಲ್ಯೂ ಏನಿರುತ್ತೆ? -1. ಸೊ -1 ವ್ಯಾಲಿಡ್ ಇಲ್ಲ. ಓಕೆ, 1/10 ಇಸ್ ಅ ವ್ಯಾಲಿಡ್ ಒನ್. ಸೊ ಅದಕ್ಕೆ ಕೆನ ನಾವು 1/10 ಅಂತ ತಗೊಳ್ತೀವಿ. ಸೊ ಇವಾಗ ನಾವು ಮತ್ತೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ರೀಬಿಲ್ಡ್ ಮಾಡಬೇಕು. ಸೊ ಎಕ್ಸ್ ಪಿ ಆಫ್ ಎಕ್ಸ್. ಓಕೆ, ಕೆ ಜಾಗದಲ್ಲೆಲ್ಲ ಇಲ್ಲಿ ಕೆ ಜಾಗದಲ್ಲೆಲ್ಲ ನಾವು 1/10 ಹಾಕ್ತಾ ಹೋಗಬೇಕು ಅಷ್ಟೇ. ಸೊ 0 0 1 1/10 2 ಇಂಟು 1/10 ಅಂದರೆ ಏನು? 2/10 ಅಲ್ವಾ? ಸೊ 3 2/10 ಮತ್ತು 4 3/10 5 ಕೆ ಸ್ಕ್ವೇರ್ ಅಂದರೆ 1/10 ಇಂಟು 1/10 ವಿಚ್ ಇಸ್ 1/100. ಆಮೇಲೆ 6 2 ಕೆ ಸ್ಕ್ವೇರ್ 1/100. ಆಮೇಲೆ 7 ಕೆ ಸ್ಕ್ವೇರ್ ಅಂದರೆ 1/100 ಪ್ಲಸ್ 1/10. ಸೊ ಇವೆಲ್ಲ ನೀವು ನೀಟಾಗಿ ಬರಿಬೇಕು. 1/100 ಅಂತ, ಇದನ್ನು 2/100 ಅಂತ, ಇದು 7/100 ಪ್ಲಸ್ 1/10. ಸೊ ವಿಚ್ ಇಸ್ 17/100. ಓಕೆ, ಈ ಥರ ನೀವು ಹೊಸದಾಗಿ ಒಂದು ಪ್ರಾಬಬಿಲಿಟಿ ಟೇಬಲ್ನ ಅಥವಾ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ರೀಬಿಲ್ಡ್ ಮಾಡಬೇಕು. ಇದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಿಮಗೆ ಕೆ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಏನು ಕ್ವೆಶನ್, ಸಬ್ ಕ್ವೆಶನ್ ಇರೋದು? ಪಿ ಆಫ್ ಎಕ್ಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು 6 ಅಲ್ವಾ? ಫಸ್ಟ್ ಸಬ್ ಕ್ವೆಶನು. ಸೊ ಅದನ್ನು ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡೋದು? ಸೊ ಪಿ ಆಫ್ ಎಕ್ಸ್ ಲೆಸರ್ ದ್ಯಾನ್ 6. ಓಕೆ, ಲೆಸರ್ ದ್ಯಾನ್ 6 ಅಂದರೆ 6ಕ್ಕಿಂತ ಕಡಿಮೆ. ಇಲ್ಲಿ ನೋಡಿ, ಈಕ್ವಲ್ ಟು ಸಿಂಬಲ್ ಇಲ್ಲ. ಓಕೆನಾ? ಸೊ ಈಕ್ವಲ್ ಟು ಸಿಂಬಲ್ ಇಲ್ಲ ಅಂತ ಅಂದರೆ 6ಗಿನ್ನ ಕಡಿಮೆ. ಓಕೆ, ದಟ್ ಈಸ್ ಪಿ ಆಫ್ 0, ಪಿ ಆಫ್ 1, ಪಿ ಆಫ್ 2, ಪಿ ಆಫ್ 3 ಮತ್ತು ಪಿ ಆಫ್ 4 ಪ್ಲಸ್ ಪಿ ಆಫ್ 5. ಪಿ ಆಫ್ 0 ವ್ಯಾಲ್ಯೂ ಏನು? 0. ಪಿ ಆಫ್ 1 ವ್ಯಾಲ್ಯೂ 1/10. ಪಿ ಆಫ್ 2 ವ್ಯಾಲ್ಯೂ 2/10. ಪಿ ಆಫ್ 3 ವ್ಯಾಲ್ಯೂ 2/10. ಪಿ ಆಫ್ 4 ವ್ಯಾಲ್ಯೂ 3/10. ಸೊ ಪಿ ಆಫ್ 5 ವ್ಯಾಲ್ಯೂ 1/100. ಸೊ ಇದನ್ನು ಕ್ಯಾಲ್ಸಿಲ್ ಹಾಕೋಣ. ಸೊ ನೀವು ಮತ್ತೆ ವಾಪಸ್ ಹೋಗಬೇಕು ಅಂದರೆ ಮತ್ತೆ ಮೋಡ್ ಸೆಟಪ್ಪು 1 ಅಂತ ಹೋದರೆ ವಾಪಸ್ ನೀವು ಅಲ್ಲಿಗೆ ಬರ್ತೀರಾ. ಸೊ ಇವಾಗ ಇದನ್ನು ನಾವು ಪ್ಲಸ್ ಮಾಡಬೇಕು ಅಲ್ವಾ? 0 ಪ್ಲಸ್ 1/10 ಪ್ಲಸ್ 2/10 ಪ್ಲಸ್ 2/10 ಪ್ಲಸ್ 3/10 ಪ್ಲಸ್ 1/100. ಎಷ್ಟು ಬಂತು? 81/100. ಓಕೆ, ಇದನ್ನು ನಾವು ಡೆಸಿಮಲ್ ಕನ್ವರ್ಟ್ ಮಾಡಿದಾಗ 0.81. ಓಕೆ, ಇದು ಫಸ್ಟ್ ಸಬ್ ಕ್ವೆಶನ್ನು. ನಮಗೆ ಸೆಕೆಂಡ್ ಸಬ್ ಕ್ವೆಶನ್ ಏನಿದೆ? ನಮಗೆ ಸೆಕೆಂಡ್ ಸಬ್ ಕ್ವೆಶನ್ ಬಂದು ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಲೆಸರ್ ದ್ಯಾನ್ 5 ಅಂದರೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಪಿ ಆಫ್ ನೀವು ತಗೊಳ್ಳೋ ವ್ಯಾಲ್ಯೂ ಎಕ್ಸ್ ಗ್ರೇಟರ್ ದೆನ್ 0 ಕೂಡ ಆಗಿರಬೇಕು, ಮತ್ತು ತಗೊಳ್ಳೋ ವ್ಯಾಲ್ಯೂ ಎಕ್ಸ್ ಲೆಸರ್ ದ್ಯಾನ್ 5 ಕೂಡ ಆಗಿರಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ಅಂತಹ ವ್ಯಾಲ್ಯೂನ ತಗೋಬೇಕು ನೀವು. ಸೊ ಯಾವುದಾಗುತ್ತೆ? ಗ್ರೇಟರ್ ದ್ಯಾನ್ 0 ಅಂತ ಅಂದರೆ ಯಾವುದು? 1 ಪಿ ಆಫ್ 1 ಮತ್ತು ಪಿ ಆಫ್ 2 ಮತ್ತು ಪಿ ಆಫ್ 3 ಪಿ ಆಫ್ 4 ಅಷ್ಟೇ. ಓಕೆನಾ? ಸೊ ಇವಾಗ ನಾವು ನೋಡ್ಬೋದು 1 ಗ್ರೇಟರ್ ದೆನ್ 0 ಕೂಡ ಇದೆ, ಲೆಸ್ ದೆನ್ 5 ಕೂಡ ಇದೆ ಅಲ್ವಾ? ಸೊ ಅದಕ್ಕೆ ನಾವು ಈ ಡಿಸ್ಟ್ರಿಬ್ಯೂಷನ್ನ ತೊಗೊಂಡಿದ್ದು. ಸೊ ಇವಾಗ ಪಿ ಆಫ್ 4 ಅಂತ ಅಂದರೆ ಇಟ್ ಈಸ್ ಗ್ರೇಟರ್ ದೆನ್ 0 ಆಲ್ಸೋ,
ಇಟ್ ಈಸ್ ಲೆಸ್ಸರ್ ದ್ಯಾನ್ 5 ಆಲ್ಸೋ ಅಷ್ಟೇ. ಸೊ ಪಿ ಆಫ್ 1 ವ್ಯಾಲ್ಯೂ ಏನು 1 ಡಿವೈಡೆಡ್ ಬೈ 10, ಪಿ ಆಫ್ 2 2 ಡಿವೈಡೆಡ್ ಬೈ 10, ಪಿ ಆಫ್ 3 2 ಡಿವೈಡೆಡ್ ಬೈ 10, ಪಿ ಆಫ್ 4 ವ್ಯಾಲ್ಯೂ 3 ಡಿವೈಡೆಡ್ ಬೈ 10. ಓಕೆ, 1 divided by 10 plus 2 divided by 10 plus 2 divided by 10 plus 3 divided by 10. ಓಕೆನಾ, ಏನು ಬಂತು 4 divided by 5 which is 0.8. ಓಕೆನಾ, ಸೊ ಇಷ್ಟು, ಇದು ಸೆಕೆಂಡ್ ಸಬ್ ಕ್ವೆಶನ್. ಥರ್ಡ್ ಸಬ್ ಕ್ವೆಶನ್ ಏನಿತ್ತು, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6. ಸೊ ಇಲ್ಲಿ ನೋಡಿ ಈಕ್ವಲ್ ಟು ಕೊಟ್ಟಿದ್ದಾರೆ, ಈಕ್ವಲ್ ಟು ಅಂತ ಅಂದರೆ ಆ ವ್ಯಾಲ್ಯೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ ಅಂದರೆ ಇಲ್ಲಿ 6 ಆದಮೇಲೆ ಎಷ್ಟು ವ್ಯಾಲ್ಯೂಸ್ ಇದೆ, 6 ಆದಮೇಲೆ 7 ಅಷ್ಟೇ ಇರೋದು. ಸೊ ಪಿ ಆಫ್ 6 ಪ್ಲಸ್ ಪಿ ಆಫ್ 7. ಪಿ ಆಫ್ 6 ವ್ಯಾಲ್ಯೂ ಏನು 2 ಡಿವೈಡೆಡ್ ಬೈ 100 ಪ್ಲಸ್ ಪಿ ಆಫ್ 7 ವ್ಯಾಲ್ಯೂ ಏನು 17 divided by 100. ಓಕೆನಾ, 2 divided by 100 plus 17 divided by 100. ಸೊ ಎಷ್ಟು ಬಂತು ನಮಗೆ 19 divided by 100. ಸೊ ವಿಚ್ ಇಸ್ 0.19. ಸೊ ಇಷ್ಟೇ ಗೈಸ್, ಇಷ್ಟು ಮಾತ್ರ ನೀವು ಮಾಡಬೇಕು. ಇಷ್ಟು ಮಾಡಿದ್ರೆ 7 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಕ್ವೆಶನ್ನು ಕಂಪ್ಲೀಟಾಗಿ ಅಟೆಂಡ್ ಮಾಡ್ತೀರಾ. ಓಕೆನಾ, ಇನ್ನೊಂದು ಸತಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟು ಏನು ಗೊತ್ತಾ, ನಾವು ಫಸ್ಟು ಇವ್ರು ಕೇಳಿರೋದು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂತ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ 2 ಕಂಡೀಷನ್ಸ್ ಇದೆ. ಏನು, ಫಸ್ಟ್ ಆಫ್ ಆಲು ಏನು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆಗಿರಬೇಕು, ಮತ್ತು ಸಬ್ಮಿಷನ್ ಮಾಡಿದಾಗ ಅದು ಈಕ್ವಲ್ ಟು 1 ಆಗಿರಬೇಕು. ಓಕೆನಾ, ಇದು. ಸೊ ನಾವು ಈ ಕಂಡೀಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಕೆ ವ್ಯಾಲ್ಯೂ ಬರುತ್ತೆ. ಕೆ ವ್ಯಾಲ್ಯೂ ಬಂದಮೇಲೆ ನೀವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಮತ್ತೆ ರೀಬಿಲ್ಡ್ ಮಾಡಬೇಕು. ಇದಕ್ಕೂ ಕೂಡ ಮಾರ್ಕ್ಸ್ ಇದೆ, ಇದನ್ನು ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ, ಆಮೇಲೆ ನೆಕ್ಸ್ಟು ಸಬ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮತ್ತು ಗ್ರೇಟರ್ ದಾನಿಗೆ ಡಿಫ್ರೆನ್ಸ್ ಇದೆ. ಈಕ್ವಲ್ ಟು ಅಂದರೆ ಆ ನಂಬರ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಈಕ್ವಲ್ ಟು ಇಲ್ಲ ಅಂದರೆ ಅದ್ರ ಮುಂದಿನ ನಂಬರಿಂದ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಓಕೆನಾ, ಅಷ್ಟೇ. ಇವಾಗ ಪಿ ಆಫ್ ಲೆಸರ್ ದ್ಯಾನ್ 6 ಅಂದರೆ 0 1 2 3 4 5 ಅಷ್ಟೇ. ಹಂಗೆ ಅದೇ ಥರ ಈ ಥರ ಮಾಡ್ತಾ ಹೋದರೆ ನಿಮಗೆ 6 ಮಾರ್ಕ್ಸ್ ಗ್ಯಾರಂಟಿ. ಓಕೆನಾ, ಸೊ ಇಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ಸೊ ನಮ್ಮದು ಒಂದು ವಾಟ್ಸಪ್ ಚಾನೆಲ್ ಕೂಡ ಇದೆ, ನಿಮಗೆ ಏನೇ ಅಪ್ಡೇಟ್ ಬೇಕಿದ್ರೂ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಆ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ಓಕೆನಾ, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಸೊ ಓಕೆ, ಬಾಯ್.